ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ತುಂಬ ಸಿಂಪಲ್ ವಿಧಾನದಲ್ಲಿ ಈ ಉಂಡೆನ ಮಾಡ್ಕೋಬೋದು. ಮಕ್ಕಳಿಗೆ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ. ಅದರಲ್ಲಿ ಕೂಡ ಸ್ಕೂಲ್ ಸ್ಟಾರ್ಟ್ ಆಗಿದೆ, ಏನಾದರೂ ವೆರೈಟಿಯಾಗಿ ಸ್ನ್ಯಾಕ್ಸ್ ಮಾಡಿ ಕಳಿಸ್ಬೇಕು ಮಕ್ಕಳಿಗೆ ಅನ್ನೋ ಹೋಗಿದ್ರೆ ಕ್ವಿಕ್ಕಾಗಿ ಈಸಿಯಾಗಿ ಇದನ್ನು ಮಾಡ್ಕೋಬೋದು. ಹಾಗೆ ಇದನ್ನು ನೀವು 15 ದಿನಗಳ ಕಾಲ ಆರಾಮ್ಸೆ ಸ್ಟೋರ್ ಕೂಡ ಮಾಡ್ಕೋಬೋದು. ಇದನ್ನು ಮಾಡೋದಕ್ಕೆ ತುಂಬ ಸಮಯ ತೊಗೊಳೋದಿಲ್ಲ. ಹಾಗೆ ಕೇವಲ 3 ಇಂಗ್ರೀಡಿಯೆಂಟಿಂದ ಮಾಡಿರೋದು. ಅತಿ ಸುಲಭವಾಗಿ ಈಸಿಯಾಗಿ ಮಾಡ್ಕೋಬೋದು. ಹಾಗಿದ್ರೆ ಇದನ್ನು ಯಾವ ರೀತಿ ಮಾಡೋದು ಅಂತ ಈ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ. ನಮಸ್ಕಾರ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫಸ್ಟು ನೋಡಿ, ಇಲ್ಲಿ 1 ಬೌಲ್ ಆಗುವಷ್ಟು ನಾನು ಪುಟಾಣಿನ ತೊಗೊಂಡಿದ್ದೀನಿ. ಹಾಗೆ ಅದಕ್ಕೆ ಕರೆಕ್ಟಾಗಿ 1 ಬೌಲ್ ಆಗುವಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಸ್ವಲ್ಪ ಕಮ್ಮಿ ತೊಗೊಂಡಿದ್ದೀನಿ, ಒಂದು ಬೌಲಿಗೆ ಸ್ವಲ್ಪ ಕಮ್ಮಿ ತೊಗೊಂಡಿದ್ದೀನಿ. ಇದನ್ನು ಕರೆಕ್ಟಾಗಿ ಅಳತೆ ಪ್ರಕಾರ ಹೇಳಬೇಕು ಅಂತಂದರೆ ಒಂದೊಂದು ಬೌಲ್ ಆಗಷ್ಟು ತೊಗೊಂಡ್ರೂ ಸಾಕಾಗುತ್ತೆ. ಸ್ವಲ್ಪ ನೀವು ಹೆಚ್ಚು ಕಮ್ಮಿ ಸ್ವೀಟ್ ಕಮ್ಮಿ ಬೇಕನ್ನೋರು ಕಮ್ಮಿ ತೊಗೋಬಹುದು. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ 2 ಏಲಕ್ಕಿನ ತೊಗೊಂಡಿದ್ದೀನಿ. ಅದರ ಮೇಲ್ಗಡೆಯ ಭಾಗ ಸಿಪ್ಪೆನ ತೆಗೆದುಬಿಟ್ಟು ತೊಗೊಂಡಿದ್ದೀನಿ. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕೊಂಡು ಬಂದು ತರಿಯಾಗಿ ಮಾಡ್ಕೋಬೇಕು. ಹಾಗೆ ನೆಕ್ಸ್ಟ್ ನೋಡಿ, ನಾನು ಯಾವ ಕಪ್ಪಿಂದ ತೊಗೊಂಡಿರ್ತೀನಲ್ವ ಅದೇ ಕಪ್ಪಿನಿಂದ ಈ ಒಂದು ಪುಟಾಣಿ ಮತ್ತು ಸಕ್ಕರೆ ತೊಗೊಂಡಿರುವಂಥ ಕಪ್ಪಿನಿಂದನೇ ಅರ್ಧ ಕಪ್ ಆಗುವಷ್ಟು ನಾನಿಲ್ಲಿ ತುಪ್ಪನ ತೊಗೊಂಡಿದ್ದೀನಿ. ಇದನ್ನು ಮತ್ತೇನೇನು ಬೇಕಾಗೋದಿಲ್ಲ, ಕೇವಲ 3 ಸಾಮಗ್ರಿಗಳಿಂದ ಸುಲಭವಾಗಿ ಈಸಿಯಾಗಿ ಮಾಡ್ಕೋಬೋದು. ಸ್ವಲ್ಪ ಪ್ಯಾನ್ ಹೀಟ್ ಆಗಬೇಕು. ಹೀಟಾಗಿದ್ದ ತಕ್ಷಣವೇ, ತುಪ್ಪ ಕರಗಿದ ತಕ್ಷಣವೇ ಇದನ್ನು ಬಂದ್ ಮಾಡ್ಕೊಂಡ್ಬಿಟ್ಟು ಪುಟಾಣಿ ಮತ್ತು ಸಕ್ಕರೆ ಏಲಕ್ಕಿ ಏನು ಮಿಕ್ಸ್ ಮಾಡ್ಕೊಂಡಿದ್ವಲ್ವ, ಮಿಕ್ಸಿ ಜಾರಿಗೆ ಹಾಕೊಂಡು ಪುಡಿ ಮಾಡ್ಕೊಂಡಿದ್ವಲ್ವ, ಅದನ್ನು ಚೆನ್ನಾಗಿ ಈ ಒಂದು ನೀಟಾಗಿ ಕಲಿಸ್ಕೊತ ಹೋಗಬೇಕಾಗತ್ತೆ. ಇದು ಎಷ್ಟು ಮಟ್ಟಿಗೆ ಅಂದರೆ ಲಿಕ್ವಿಡ್ ಥರ ಆಗುತ್ತೆ, ಅಲ್ಲಿವರೆಗೂ ಕಲಿಸ್ಕೋಬೇಕು. ನೋಡಿ, ಈ ರೀತಿ ಲಿಕ್ವಿಡ್ ಆಗುತ್ತೆ. ಇದಕ್ಕೆ ನಾನು ಎಕ್ಸ್ಟ್ರಾ ಏನನ್ನೂ ಆ್ಯಡ್ ಮಾಡೋಕ್ಕೆ ಹೋಗಿಲ್ಲ. ತುಂಬ ಸುಲಭವಾಗಿ ಈಸಿಯಾಗಿ ಮಾಡ್ಕೋಬೋದು. ಈಗ ಇದನ್ನು ಒಂದು 10 ನಿಮಿಷಗಳ ಕಾಲ ಆರೋದಕ್ಕೆ ಬಿಡಬೇಕು, ಗಟ್ಟಿ ಆಗೋಕ್ಕೆ ಬಿಡಬೇಕು. ಅಲ್ಲಿವರೆಗೆ ಇದನ್ನು ನಾವು ಕೈ ಚೆನ್ನಾಗಿ ಆಡಿಸ್ಕೊತಾ ಇರಬೇಕು, ಇಲ್ಲಾಂತಂದರೆ ಕೆಳಗಡೆ ಹೊತ್ತು ಬಿಡುತ್ತೆ. ನಾನು ಸಣ್ಣ ಫ್ಲೇಮ್ನಲ್ಲಿ ಇಟ್ಕೊಂಡ್ಬಿಟ್ಟು ಒಂದು 5 ನಿಮಿಷಗಳ ಕಾಲ ಇದನ್ನು ಹುರ್ಕೊಂಡಿದ್ದೀನಿ. ನೋಡಿ, ಈಗ ಕಲರ್ ಕೂಡ ಚೇಂಜ್ ಆಗಿದೆ, ಹಾಗೆ ಲಿಕ್ವಿಡ್ ಥರ ಆಗಿದೆ. ಲಿಕ್ವಿಡ್ ಥರ ಆಗಿ ಒಂದು 10-15 ನಿಮಿಷ ಬಿಟ್ಟರೆ ಇದೇನಾಗಿದೆ ನೋಡಿ, ಈ ರೀತಿ ಆಗುತ್ತೆ. ನಾನಿಲ್ಲಿ ಒಂದು 10-15 ನಿಮಿಷಗಳ ಕಾಲ ಫ್ರಿಜ್ನಲ್ಲಿ ಇಟ್ಟಿರೋದು ಸ್ವಲ್ಪ ಗಟ್ಟಿ ಆಗಲಿ ಅಂತೇಳಿ. ಸೊ ಈ ರೀತಿ ಗಟ್ಟಿ ಆಗಿದೆ. ಈ ರೀತಿ ಗಟ್ಟಿ ಆದಮೇಲೆ ಸ್ವಲ್ಪ ಒಣ ಟೈಪ್ ಕಾಣ್ತಾ ಇದೆಯಲ್ವ, ಈ ರೀತಿ ಆದಾಗ ನಾವು ಇದನ್ನು ಉಂಡೆ ಮಾಡ್ಕೊಳಕ್ಕೆ ರೆಡಿಯಾಗಿದೆ. ನೀವು ಕೂಡ ಅಷ್ಟೇ ಒಂದು ಸತಿ ಈ ರೀತಿ ಮಾಡ್ಕೊಳ್ಳಿ, ತುಂಬ ಇಷ್ಟಪಡ್ತೀರಾ. ಹಾಗೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಕೇವಲ 1 ಬೌಲಿಂದ ಮಾಡಿರೋದ್ರಿಂದನೂ ಕೂಡ 10-12 ಉಂಡೆಗಳಾಗಿದ್ದಾವೆ ನೋಡಿ ಸ್ನೇಹಿತರೆ. ಇದನ್ನು ನೀವು ಮಕ್ಕಳಿಗೆ ಕೊಡ್ಬೋದು, ವಯಸ್ಸಾದವ್ರಿಗೆ ಕೊಡ್ಬೋದು, ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ಸ್ನ್ಯಾಕ್ಸಿಗಾಗಿರ್ಬೋದು, ಬೆಸ್ಟ್ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿರ್ಬೋದು, ಮನೆಯಲ್ಲಿ ಏನಾದರೂ ಟೇಸ್ಟಿಯಾಗಿ ತಿನ್ನಬೇಕು, ಸ್ವೀಟ್ ತಿನ್ನಬೇಕು ಅನ್ನೋ ಆಸೆ ಇದ್ದರೆ ಈ ರೀತಿ ಮಾಡ್ಕೊಳ್ಳಿ. ಏನಾದರೂ ಕ್ರೇವಿಂಗ್ಸ್ ಅನಿಸ್ತಾ ಇದ್ದರೆ ಈ ರೀತಿ ಲಡ್ಡು ನೋಡಿ ಸಖತ್ತಾಗಿ ಬಂದಿದೆ. ಇದಕ್ಕೆ ನೀವು ಏನಾದರೂ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡೋಗಿದ್ರೆ ಮಾಡ್ಕೋಬೋದು. ನಾನು ಇಲ್ಲಿ ಏನು ಕೂಡ ಆ್ಯಡ್ ಮಾಡ್ಕೊಳಕ್ಕೆ ಹೋಗ್ತಾ ಇಲ್ಲ, ಕೇವಲ 3 ಇಂಗ್ರೀಡಿಯೆಂಟ್ ಅಂತ ಹೇಳಿದ್ನಲ್ವ. ಹಾಗಾಗಿ ನೋಡಿ, ನಾನಿಲ್ಲಿ ಎಷ್ಟು ಚೆನ್ನಾಗಿ ಬರ್ತಿದ್ದೆ. ಸ್ವಲ್ಪ ಕೈಗೆ ತುಪ್ಪ ಹಚ್ಕೋಬೇಕಾಗುತ್ತೆ. ತುಪ್ಪ ಹಚ್ಕೊಳೋದ್ರಿಂದ ಏನಾಗುತ್ತೆ, ಉಂಡೆ ಚೆನ್ನಾಗಿ ಬರುತ್ತೆ. ನೋಡಿ, ಇಲ್ಲಿ ಇವಾಗ ತೋರಿಸ್ಕೊಡ್ತಾ ಇದ್ದೀನಲ್ಲ, ಇದೇ ರೀತಿ ತುಂಬ ಸುಲಭವಾಗಿ ಈಸಿಯಾಗಿ ಮಾಡ್ಕೋಬೋದು. ಎಷ್ಟು ಸುಲಭವಾಗಿದೆ ಅಂತಂದರೆ ಕೇವಲ 5 ನಿಮಿಷದಲ್ಲಿ ಈ ರೆಸಿಪಿ ರೆಡಿ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ.